ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಅರ್ಧ ಹೂವಿನ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲು 2.25 ಇಂಚಿನ ಅಳತೆ ಕಾರ್ಡು, ಹತ್ತಿ ಎಳೆನ 7 ಸುತ್ತು ಸುತ್ತುವುದು. ನೋಡಿ, ಈ ಥರ ಸುತ್ತಬೇಕು. ಸುತ್ತಿರುವ ಹತ್ತಿ ಎಳೆನ ಬೇರ್ಪಡಿಸ್ಕೋಬೇಕು ಕಾರ್ಡಿಂದ. ಈಗ ದಾರದಿಂದ ಕಟ್ ಹಾಕಬೇಕು. ಇವಾಗ ಹತ್ತಿಯ 4 ಎಳೆ ತಗೋಬೇಕು. ಒಂದರ ಮೇಲೊಂದು ಎಳೆ ಇಟ್ಕೋಬೇಕು. ಮೊದಲನೇ ಎಳೆನ ಎರಡನೇ ಎಳೆಯ ಒಳಭಾಗದಿಂದ ತಗೊಂಡು ಮೂರನೇ ಎಳೆಯ ಮೇಲ್ಭಾಗದಿಂದ ಮೇಲೆ ತಂದು ಇಲ್ಲಿ 4ನೇ ಎಳೆಗೆ ಇಲ್ಲಿ ಸಂತದ ತಗಡನ್ನು ಹಾಕಬೇಕು. ನೋಡಿ, ಇಲ್ಲಿ ಯಾವಾಗಲೂ 3 ಎಳೆ ಖಾಲಿ ಇರಬೇಕು. ಆವಾಗ ಈ ಕಡೆನೂ 3 ಎಳೆ ಖಾಲಿ ಇರಬೇಕು. ಆವಾಗ ಸರಿ ಇದೆ ಅಂತ. ಈಗ ಈ ಕಡೆಯ 3 ಎಳೆ ಉಳಿದಿರುತ್ತಲ್ಲ, ಅದರಲ್ಲಿ 1 ಎಳೆ ತಗೋಬೇಕು. ಒಂದು ಸಲ ಮೇಲೆ, ಒಂದು ಸಲ ಕೆಳಗೆ ತಂದು ಈ 5ನೇ ಎಳೆಗಿಲ್ಲಿ ಸಂತದ ತಗಡು ಹಾಕಬೇಕು. ಆಮೇಲೆ ಈಗ ಈ ಎಳೆನ ಈಗ ಕೊನೆ ಎಳೆನ ಇಲ್ಲಿ ಒಳಭಾಗದಿಂದ ಹೀಗೆ ತಂದು ಇಲ್ಲಿ ಸಂತದ ತಗಡು ಹಾಕಬೇಕು. ನೋಡಿ, ಇಲ್ಲಾಗಲೇ ನಾನು ಹಾಕಿದ್ದೀನಿ. ಅದಕ್ಕೆ ನೋಡಿ, ಇಲ್ಲೂ ಹಾಕಿದ್ದೀನಿ, ಇಲ್ಲೂ ಹಾಕಿದ್ದೀನಿ. ಈಗ ಈ ಎಳೆನ ಇಲ್ಲಿದೆಯಲ್ಲ, ಈ ಹೂವಿನ ಈ ಎಳೆನ ಈ ಎಳೆಯ ಮೇಲ್ಭಾಗದಲ್ಲಿ ಹೀಗಿಟ್ಟು ಒಂದು ಸಲ ಮೇಲೆ, ಒಂದು ಸಲ ಕೆಳಗೆ ತಂದು ಇಲ್ಲಿ 3ನೇ ಎಳೆ ಬಿಟ್ಟಿದ್ವಲ್ಲ ಈ ಹೂವಿಂದು, ಅದಕ್ಕೆ ಜೋಡಿಸ್ಬೇಕು.
ಈಗ ಈ ಎರಡನೇ ಎಳೆನ ಇಲ್ಲಿ ಬಿಟ್ಟಿದ್ವಲ್ಲ, ಎರಡನೇ ಎಳೆ ಅದಕ್ಕೆ ತಂದು ಹೀಗೆ ಇಲ್ಲಿ ಸಂತ ತಗಡು ಹಾಕಬೇಕು. ಇವೆರಡನ್ನು ಸೇರಿಸಿ ಆಮೇಲೆ ಇಲ್ಲೀಗ ಎರಡು ಮೊದಲನೇ ಎಳೆ ಇದ್ವಲ್ಲ ಅವನ್ನ ಸೇರಿಸಿ ಇಲ್ಲಿ ಸಂತ ತಗಡು ಹಾಕಬೇಕು. ನೋಡಿ, ಈಗ ಹೂವುಗಳನ್ನು ಜಾಯಿಂಟ್ ಮಾಡಿದ್ದೀವಿ. ಇಲ್ಲಿ ನಾನೀಗ ಹಾರ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಈ ರೀತಿ ಹಾರ ಮಾಡಿದ್ದೀನಿ ನಾನು. ಈ ರೀತಿಯ ಹೂಗಳನ್ನು ಒಂದಕ್ಕೊಂದಕ್ಕೂ ಸೇರಿಸಿ ಜಾಯಿಂಟ್ ಮಾಡಿರೋದು. ಈಗ ಇಲ್ಲಿ 3 ಎಸಳಿದೆಯಲ್ಲ, ಇಲ್ಲೂ ಸಹ 3 ಎಸಳಿದೆ. ಇದನ್ನು ನೋಡಿ, ಇಲ್ಲಿ ಒಂದು ಸಲ ಮೇಲ್ಭಾಗದಿಂದ ಈ ಥರ ತಂದಿಲ್ಲಿ ಸಂತ ತಗಡು ಹಾಕಬೇಕು. ಇಲ್ಲಿ ಉಳಿದ 2 ಎಳೆಗಳಿಗೂ ಇಲ್ಲಿ ಸಂತ ತಗಡು ಹಾಕಬೇಕು. ಇಲ್ಲಿ ನಾನು ನೋಡಿ, ಇಲ್ಲಿ ಪಿಂಕ್ ಕಲರು, ಇನ್ನೂ ಇಲ್ಲಿ ಹೂವಿದೆ ನಾನು ಮಾಡ್ಕೊಂಡಿರೋದು. ಅದನ್ನು ಜಾಯಿಂಟ್ ಮಾಡ್ತೀನಿ. ನಿಮ್ಗೆ ವಿಡಿಯೋಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ತೋರಿಸಿದ್ದೀನಿ. ಇದೇ ರೀತಿ ಹಾರಗಳನ್ನು ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ತೋರಿಸ್ಕೊಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.